ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ ವೈ. ನಿಮ್ಗೆಲ್ಲರಿಗೂ ಗೂಗಲ್ TTSನ ಟ್ಯುಟೋರಿಯಲ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಗೂಗಲ್ TTS ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಹಾಗೆ ಅದು ಏನೇನಕ್ಕೆ ಯೂಸ್ ಆಗುತ್ತೆ ಮತ್ತೆ ಹೇಗೆ ಅದನ್ನು ಪಡ್ಕೊಬೋದು ಅಂತ ಕೂಡ ತಿಳ್ಕೊಂಡಿದ್ವಿ. ಈ ಟ್ಯುಟೋರಿಯಲ್ನಲ್ಲಿ ಗೂಗಲ್ TTSನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸ್ಪೆಸಿಫಿಕ್ಲಿ ಈ ಟ್ಯುಟೋರಿಯಲ್ನಲ್ಲಿ ನಾವು ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ಸ್ನಲ್ಲಿ ಹೇಗೆ ನಾವು ಡಿಫಾಲ್ಟ್ ಟೆಕ್ಸ್ಟ್ ಟು ಸ್ಪೀಚ್ ಎಂಜಿನ್ನ ಚೇಂಜ್ ಮಾಡ್ಬೋದು, ಹಾಗೆ ಡಿಫಾಲ್ಟ್ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಬೋದು, ಹಾಗೆ ಹೇಗೆ ಸ್ಪೀಚ್ ರೇಟ್ ಆಮೇಲೆ ಪಿಚ್ನ ಚೇಂಜ್ ಮಾಡ್ಬೋದು, ಹಾಗೆ ಪ್ಲೇ ಮತ್ತು ರೀಸೆಟ್ ಫಂಕ್ಷನಾಲಿಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇವೆಲ್ಲ ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ಸಲ್ಲಿ ಇರೋವಂಥ ಆಪ್ಷನ್ಸ್. ಇವನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳ್ದಂಗೆ ಗೂಗಲ್ TTS ಮೋಸ್ಟ್ಲಿ ಎಲ್ಲ ಫೋನಲ್ಲೂ ಇರುತ್ತೆ, ಎಲ್ಲ ಆಂಡ್ರಾಯ್ಡ್ ಫೋನಲ್ಲೂ ಮೋಸ್ಟ್ಲಿ ಇರುತ್ತೆ. ಸಪೋಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ಗೂಗಲ್ TTSನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದನ್ನು ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಮೊದಲನೇ ಟ್ಯುಟೋರಿಯಲ್ ಫಾಲೋ ಮಾಡಿ. ಅಂದರೆ ಮೊದಲನೇ ಸಂಚಿಕೆಯಲ್ಲಿ ನಾನು ಯಾವುದೇ ಆ್ಯಪ್ನ ಪ್ಲೇಸ್ಟೋರ್ನಿಂದ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಗೂಗಲ್ ಮೀಟ್ ಎಕ್ಸಾಂಪಲಿಂದ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಅದನ್ನು ಫಾಲೋ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಗೂಗಲ್ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಹುಡುಕ್ಬೇಕಾಗುತ್ತೆ. GOOGLE ಸ್ಪೇಸ್ TEXT ಸ್ಪೇಸ್ TO ಸ್ಪೇಸ್ SPEECH ಹಿಂಗೆ ಹುಡುಕಿದ್ರೆ ನಿಮಗೆ ಸಿಕ್ಕುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ಗೂಗಲ್ TTS ಇದ್ರೂ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಅಪ್ಡೇಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಯಾವುದೇ ಆ್ಯಪ್ನ ಹೇಗೆ ಪ್ಲೇಸ್ಟೋರ್ನಿಂದ ಅಪ್ಡೇಟ್ ಮಾಡೋದು ಅಂತ ನಾನು 9ನೇ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದನ್ನು ಒಂದ್ಸತಿ ಕೇಳಿ ಅಪ್ಡೇಟ್ ಮಾಡ್ಕೊಳ್ಳಿ. ಆಟೋ ಅಪ್ಡೇಟ್ ಫೀಚರ್ ನೀವೇನಾದರೂ ಟರ್ನ್ ಆನ್ ಮಾಡಿದರೆ ಅದಾಗದೇ ಅಪ್ಡೇಟ್ ಆಗಿರುತ್ತೆ. ಬಟ್ ಆದರೂ ಒಂದ್ಸತಿ ಚೆಕ್ ಮಾಡಿ ಅಪ್ಡೇಟ್ ಮಾಡ್ಕೊಳೋದು ಒಳ್ಳೆಯದು. ಈ ಟ್ಯುಟೋರಿಯಲ್ ಕೇಳೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮೊದಲು. ಸೊ ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಿದ್ದೆ 2 ಥರ ಹೋಗ್ಬೋದು ನಾವು ಟೆಕ್ಸ್ಟ್ ಟು ಸ್ಪೀಚ್. ಸೊ ಮೊದಲನೇ ಮೆಥಡ್ ನಾವು ಫಾಲೋ ಮಾಡಿದರೆ ಒಂದೊಂದು ಡಿವೈಸ್ಗೆ ಒಂದೊಂದು ಥರ ಇರುತ್ತೆ, ಅಂದರೆ ಒಂದೊಂದು ಫೋನ್ಗೆ ಒಂದೊಂದು ಥರ ಇರುತ್ತೆ. ಮೊದಲನೇ ಮೆಥಡ್ ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೆ. ಆಕ್ಸೆಸಿಬಿಲಿಟಿಗೆ ಹೋಗಿ ಅಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಹುಡುಕ್ಬೋದು ಅಂತ. ಸೊ ಈಗ 2ನೇ ಮೆಥಡ್ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಇದು ಆಲ್ಮೋಸ್ಟ್ ಎಲ್ಲ ಫೋನಲ್ಲೂ ಸೇಮ್ ವರ್ಕ್ ಆಗುತ್ತೆ. ಟಾಕ್ ಬ್ಯಾಕ್ ಯೂಸ್ ಮಾಡಿದರೆ ಎಲ್ಲ ಫೋನಲ್ಲೂ ಸಿಮಿಲರ್ ಆಗಿ ವರ್ಕ್ ಆಗುತ್ತೆ. ಸೊ ನಾವು 2ನೇ ಮೆಥಡ್ ಯೂಸ್ ಮಾಡಿ ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ಸ್ಗೆ ಹೋಗೋಣ. ಸೊ ನಾನು ಮೊದಲಿಗೆ ಗ್ಲೋಬಲ್ ಕಾಂಟೆಕ್ಸ್ಟ್ ಮೆನ್ಯೂನ ಓಪನ್ ಮಾಡ್ತೀನಿ. ಇದನ್ನು ಹೆಂಗೆ ಓಪನ್ ಮಾಡೋದು ಅಂತ ನೀವು ಅನ್ಕೊಂತಿದ್ರೆ ಅದು ಕೆಳಗಡೆ ಸ್ವೈಪ್ ಮಾಡಿ ಬಲ್ಗಡೆಗೆ ಇಮ್ಮಿಡಿಯೇಟ್ ಆಗಿ ಅಂದರೆ ತಕ್ಷಣನೇ ಸ್ವೈಪ್ ಮಾಡಬೇಕು. ಅಂದರೆ ಸ್ವೈಪ್ ಡೌನ್ ಆ್ಯಂಡ್ ರೈಟ್ ಇಮಿಡಿಯೇಟ್ಲಿ. ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಕೆಳಗಡೆ ಸ್ವೈಪ್ ಮಾಡಿ ತಕ್ಷಣನೇ ರೈಟ್ ಸ್ವೈಪ್ ಮಾಡಬೇಕಾಗುತ್ತೆ. ನಿಮಗೆ ನಾನು ಇದನ್ನ ತೋರಿಸ್ಕೊಡ್ತೀನಿ. ಸೊ ನಾನು ಕೆಳಗಡೆ ಸ್ವೈಪ್ ಮಾಡಿ ತಕ್ಷಣ ರೈಟ್ ಸ್ವೈಪ್ ಮಾಡ್ತಿದ್ದೀನಿ. ಕೇಳಿಸ್ಕೊಳ್ಳಿ. Alert global context menu. Read from top 1 of 10 in list 10 items. ಸೊ ಗ್ಲೋಬಲ್ ಕಾಂಟೆಕ್ಸ್ಟ್ ಮೆನ್ಯೂ ರೀಡ್ ಫ್ರಮ್ ಟಾಪ್ ಅಂತಿದೆ. ಸೊ ಈ ಆಪ್ಷನ್ಸ್ ಎಲ್ಲ ನಮಗೆ ಬೇಡ. ನಾನು ರೈಟ್ ಸ್ವೈಪ್ ಮಾಡ್ತಾ ನಿಮಗೆ ತೋರಿಸ್ತೀನಿ ಯಾವ ಆಪ್ಷನ್ ಬೇಕಾಗುತ್ತೆ ನಮಗೆ ಅಂತ. Read from next item 2 of 10. Repeat last utterance 3 of 10. Spell last utterance 4 of 10. Copy last utterance to clipboard 5 of 10. Screen search 6 of 10. Talkback settings 7 of 10. Text to speech settings 8 of 10. ನೋಡಿ, ನಿಮ್ಗೆಲ್ಲರಿಗೂ ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ಸ್ ಅಂತ ಕೇಳಿಸ್ತಲ್ಲ, ಇದನ್ನು ಓಪನ್ ಮಾಡಬೇಕಾಗುತ್ತೆ ನಾವು. ಸೊ ನಾನು ಡಬಲ್ ಟ್ಯಾಪ್ ಮಾಡಿ ಇದನ್ನು ಓಪನ್ ಮಾಡ್ತೀನಿ. ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ಸ್ ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ. Text to speech output. Navigate up button. ನೋಡಿ, ನಿಮಗೆ ಇನ್ನೊಂದು ಸ್ಕ್ರೀನ್ ಬಂದಿದೆ. ಇಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಔಟ್ಪುಟ್ ಅಂತ ಹೇಳ್ತಿದೆ. ನಾನು ಮೊದಲನೇ ಕಂಟ್ರೋಲಲ್ಲಿ ಇದ್ದೀನಿ. ಲೆಫ್ಟ್ ಸ್ವೈಪ್ ಮಾಡಿ ತೋರಿಸ್ತೀನಿ ನಿಮಗೆ.
ನೋಡಿ ಏನೂ ಇಲ್ಲ ಲೆಫ್ಟಲ್ಲಿ, ಅಂದರೆ ಇದು ಸ್ಟಾರ್ಟಿಂಗಲ್ಲೇ ಇದೆ. ಸೊ ಇಲ್ಲೇನೇನಿದೆ ಅಂತ ನಾವು ಡೀಟೇಲ್ ಆಗಿ ನೋಡೋಣ. Text to speech output. ಸೊ ಫಸ್ಟ್ ಟೆಕ್ಸ್ಟ್ ಟು ಸ್ಪೀಚ್ ಔಟ್ಪುಟ್ ಅಂತಿದೆ, ಅದು ಸ್ಕ್ರೀನ್ ಹೆಸರು. ಸೊ ರೈಟ್ ಸ್ವೈಪ್ ಮಾಡೋಣ. Search settings. ಬೇಕಾದ್ರೆ ನಮ್ಗೆ ಯಾವ ಸೆಟ್ಟಿಂಗ್ ಬೇಕು ಅಂತ ನಮಗೇನಾದರೂ ಗೊತ್ತಿದ್ರೆ ಡೈರೆಕ್ಟಾಗೆ ಸೆಟ್ಟಿಂಗ್ನ ಇಲ್ಲಿ ಸರ್ಚ್ ಮಾಡ್ಬೋದು. ರೈಟ್ ಸ್ವೈಪ್ ಮಾಡಿ ಮತ್ತೆ ನೋಡೋಣ. Preferred engine, Google text to speech engine, 1 of 6 in list 6 items. ನೋಡಿ ಇಲ್ಲಿ ಪ್ರೆಫರ್ಡ್ ಎಂಜಿನ್ ಗೂಗಲ್ TTS ಅಂತ ಹೇಳ್ತಿದೆ. ಆಲ್ರೆಡಿ ನಾನು ಗೂಗಲ್ TTSನ ಸೆಟಪ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಚೇಂಜ್ ಮಾಡಬೇಕಂದ್ರೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಚೇಂಜ್ ಮಾಡ್ಬೋದು. ನಿಮ್ಮ ಹತ್ರ ಬೇರೆ ಬೇರೆ ಯಾವ್ಯಾವ ಟೆಕ್ಸ್ಟ್ ಟು ಸ್ಪೀಚ್ ಎಂಜಿನ್ಸ್ ಇರುತ್ತೋ ಅವೆಲ್ಲ ತೋರಿಸುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಡಬಲ್ ಟ್ಯಾಪ್ ಮಾಡೋಣ ಇದ್ರ ಮೇಲೆ. Preferred engine, navigate up button. ಸೊ ರೈಟ್ ಸ್ವೈಪ್ ಮಾಡೋಣ. ಡಬಲ್ ಟ್ಯಾಪ್ ಮಾಡಿದ್ದೀನಿ ಈಗ. Preferred engine, ಪ್ರೆಫರ್ಡ್ ಎಂಜಿನ್, search settings. ಮತ್ತೆ ಇಲ್ಲಿ ಸರ್ಚ್ ಮಾಡ್ಬೋದು. ರೈಟ್ ಸ್ವೈಪ್ ಮಾಡೋಣ. Ticked radio button, Google text to speech engine, 2 of 7 in list 7 items. ನೋಡಿ ನೀವು ಕೇಳಿಸ್ಕೊಂಡಿದ್ರೆ ಟಿಕ್ಟ್ ಗೂಗಲ್ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಹೇಳ್ತಿದೆ. ಸೊ ಗೂಗಲ್ ಟೆಕ್ಸ್ಟ್ ಟು ಸ್ಪೀಚ್ ಸೆಲೆಕ್ಟ್ ಆಗಿದೆ ಆಲ್ರೆಡಿ. ರೈಟ್ ಸ್ವೈಪ್ ಮಾಡೋಣ. Not ticked radio button, auto TTS, 3 of 7. ನಾಟ್ ಟಿಕ್ಟ್ ಆಟೋ TTS. ಸಪೋಸ್ ಗೂಗಲ್ TTS ಬೇಡ ಅಂದರೆ ಆಟೋ TTS ಬೇಕಂದ್ರೆ ನಾವು ಚೇಂಜ್ ಮಾಡ್ಕೋಬೋದು. ನಾನು ನಿಮಗೆ ಚೇಂಜ್ ಮಾಡಿ ತೋರಿಸ್ತೀನಿ ಹೆಂಗೆ ಚೇಂಜ್ ಮಾಡಬೇಕು ಅಂತ. ಸೊ ಡಬಲ್ ಟ್ಯಾಪ್ ಮಾಡೋಣ. ಇದ್ರ ಮೇಲೆ ನಾಟ್ ಟಿಕ್ಟ್ ಅಂತ ಹೇಳ್ತಿದೆ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Alert attention. This speech synthesis engine may be able to collect all the text that will be spoken, including personal data like passwords and credit card numbers. It comes from the Auto TTS engine. Enable the use of the speech synthesis engine. ಸೊ ಇದು ಹೇಳ್ತಿದೆ ಇದನ್ನ ಸೆಟಪ್ ಮಾಡ್ಕೊಂಡ್ರೆ ಎಲ್ಲ ಡೇಟಾ ಇದು ತಗೊಬೋದು ಅಂತ. ನಾನು ಓಕೆ ಕೊಡ್ತಿದ್ದೀನಿ. ರೈಟ್ ಸ್ವೈಪ್ ಮಾಡಿ ಓಕೆ ಅಂತ ಕೊಡ್ತೀನಿ. Cancel button. ಕ್ಯಾನ್ಸಲ್ ಇದೆ. ಕ್ಯಾನ್ಸಲ್ ಮಾಡಿದ್ರೆ ಸೆಟ್ ಆಗಲ್ಲ. ಸೊ ಓಕೆ ಕೊಡೋಣ. OK button. ಸೊ ಓಕೆ ಅಂತ ಹೇಳ್ತಿದೆ. ಡಬಲ್ ಟ್ಯಾಪ್ ಮಾಡ್ತೀನಿ. ನೋಡಿ ವಾಯ್ಸೇ ಚೇಂಜ್ ಆಗೋಯ್ತು. ಯಾಕಂದ್ರೆ ನಾನು ಆಟೋ TTS ಅಲ್ಲಿ ಈ ವಾಯ್ಸ್ನ ಡಿಫಾಲ್ಟ್ ಇಟ್ಕೊಂಡಿದ್ದೀನಿ. ಸೊ ನಮಗೆ ಗೂಗಲ್ TTS ಬೇಕಾಗಿರೋದು ಆಟೋ TTS ಅಲ್ಲ. ಸೊ ನಾನು ಗೂಗಲ್ TTSನೇ ಮತ್ತೆ ಡಿಫಾಲ್ಟ್ ಆಗಿ ಸೆಟ್ ಮಾಡ್ಕೊತೀನಿ. ಲೆಫ್ಟ್ ಸ್ವೈಪ್ ಮಾಡ್ತಾ ಬರ್ತೀನಿ. ಸೊ ನಾಟ್ ಟಿಕ್ಟ್ ಗೂಗಲ್ TTS ಅಂತ ಬರ್ತಿದೆ. ನಾನು ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Using Google text to speech engine. Ticked. ನೋಡಿ ಈಗ ಗೂಗಲ್ TTSಗೆ ವಾಪಸ್ ಸೆಟ್ ಆಗಿದೆ. ಸೊ ಗೂಗಲ್ TTS ಫಸ್ಟು ಈ ಸ್ಟೆಪ್ ನೀವು ಮಾಡಬೇಕು. ನಿಮ್ದು ಡಿಫಾಲ್ಟ್ ಎಂಜಿನ್ ಗೂಗಲ್ TTS ಆಗಿ ಸೆಟ್ ಮಾಡ್ಕೊಂಬಿಡಿ. ಆಮೇಲೆ ಮುಂದಕ್ಕೆ ಟ್ಯುಟೋರಿಯಲ್ನ ಫಾಲೋ ಮಾಡಿ. ಸೊ ಈ ಪೇಜಲ್ಲಿ ಇಷ್ಟೇ ಇರೋದು. ಹೀಗೆ ನೀವು ಯಾವುದೇ ಟೆಕ್ಸ್ಟ್ ಎಂಜಿನ್ನ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಈ ಮೆಥಡ್ ಫಾಲೋ ಮಾಡಬೇಕಾಗುತ್ತೆ. Not ticked radio button, auto TTS, 3 of 7. ಸೊ ನಾನು ಬ್ಯಾಕ್ ಹೋಗ್ತೀನಿ. ಬ್ಯಾಕ್ ಹೋಗೋದು ಹೇಗೆ ಅಂದರೆ ಡೌನ್ ಸ್ವೈಪ್ ಮಾಡಿ ಲೆಫ್ಟ್ ಸ್ವೈಪ್ ಮಾಡಬೇಕು ಇಮಿಡಿಯೇಟ್ ಆಗಿ, ಅಂದರೆ ತಕ್ಷಣ. ಅಂದರೆ ಕೆಳಗಡೆ ಸ್ವೈಪ್ ಮಾಡಿ ಎಡಗಡೆ ತಕ್ಷಣ ಸ್ವೈಪ್ ಮಾಡಬೇಕಾಗುತ್ತೆ ಬ್ಯಾಕ್ ಹೋಗೋಕ್ಕೆ. ನಾನು ಬ್ಯಾಕ್ ಹೋಗ್ತಿದ್ದೀನಿ. Text to speech output. Preferred engine, Google text to speech engine, 1 of 6 in list 6 items. ಸೊ ಪ್ರೆಫರ್ಡ್ ಎಂಜಿನ್ ಗೂಗಲ್ TTS ಅಂತ ಹೇಳ್ತಿದೆ. ಸೊ ನಾವು ಸೆಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಡಿಫಾಲ್ಟ್ ಎಂಜಿನ್. ಸೊ ಈಗ ರೈಟ್ ಸ್ವೈಪ್ ಮಾಡಿ ಏನೇನು ಆಪ್ಷನ್ಸ್ ಇದೆ ಇಲ್ಲಿ ಅಂತ ನೋಡೋಣ. Settings button. ಸೊ ಸೆಟ್ಟಿಂಗ್ಸ್ ಇದೆ, ಅಂದರೆ ಗೂಗಲ್ ಟೆಕ್ಸ್ಟ್ ಟು ಸ್ಪೀಚ್ ಏನೇನು ಸೆಟ್ಟಿಂಗ್ಸ್ ಬೇಕೋ ಅದಿದೆ. ಸೊ ಅದನ್ನ ಆಮೇಲೆ ನೋಡೋಣ. ನೆಕ್ಸ್ಟ್ ರೈಟ್ ಸ್ವೈಪ್ ಮಾಡೋಣ. Language, use system language, 2 of 6. ಸೊ ಲ್ಯಾಂಗ್ವೇಜ್ ಯೂಸ್ ಸಿಸ್ಟಮ್ ಲ್ಯಾಂಗ್ವೇಜ್ ಅಂತ ಇದೆ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಾವು ಬೇಕಾದರೆ ಚೇಂಜ್ ಮಾಡ್ಕೋಬೋದು ಲ್ಯಾಂಗ್ವೇಜ್ನ. ಸಿಸ್ಟಮ್ ಲ್ಯಾಂಗ್ವೇಜ್ ನಾವು ಯಾವ್ದು ಇಟ್ಟಿದ್ದೀವೋ ಅದೇ ಯೂಸ್ ಮಾಡ್ತಿದೆ ಇದು. ಸೊ ಇದನ್ನ ಚೇಂಜ್ ಮಾಡ್ಬೋದು ಬೇಕಾದರೆ. ಡಬಲ್ ಟ್ಯಾಪ್ ಮಾಡೋಣ ಇದ್ರ ಮೇಲೆ. Alert language. Ticked, use system language, 1 of 54 in list 54 items. ಸೊ ಟಿಕ್ಟ್ ಯೂಸ್ ಸಿಸ್ಟಮ್ ಲ್ಯಾಂಗ್ವೇಜ್ ಅಂತ ತೋರಿಸ್ತಿದೆ. ಸೊ ಯಾವುದು ಡಿಫಾಲ್ಟ್ ಲ್ಯಾಂಗ್ವೇಜ್ ಇದ್ರದ್ದು ಬೇಕು ಅಂತ ನಾವು ಚೇಂಜ್ ಮಾಡ್ಕೋಬಹುದು. ಸೊ ರೈಟ್ ಸ್ವೈಪ್ ಮಾಡ್ತಾ ನೋಡೋಣ ಏನೇನು ಆಪ್ಷನ್ಸ್ ಇದೆ. Arabic, 2 of Bengali, Bengal, Cantonese, Hong Kong, 5 of 54. ಸೊ ಇವೆಲ್ಲ ಲ್ಯಾಂಗ್ವೇಜಸ್. ಇಂಗ್ಲಿಷ್ ಸಿಕ್ಕವ್ರಿಗೂ ರೈಟ್ ಸ್ವೈಪ್ ಮಾಡೋಣ.
Chinese, Czech, Danish, Dutch, English India 12 of 54. ಸೊ ಇಂಗ್ಲಿಷ್ ಇಂಡಿಯಾ ಇದೆ. English Australia 11 of 54. ಇಂಗ್ಲಿಷ್ ಇಂಡಿಯಾ ಮೇಲೆ ಲೆಫ್ಟ್ ಸ್ವೈಪ್ ಮಾಡಿದ್ರೆ ಇಂಗ್ಲಿಷ್ ಆಸ್ಟ್ರೇಲಿಯಾಗೆ ಹೋಗುತ್ತೆ. ಸೊ ಬೇಕಾದ್ರೆ ಇದನ್ನ ಸೆಟ್ ಮಾಡ್ಕೊಂಡು ಟ್ರೈ ಮಾಡೋಣ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Text to speech output. Language English Australia 2 of 6. In list 6 items. ನೋಡಿ, ಬೈ ಡಿಫಾಲ್ಟ್ ಇಂಗ್ಲಿಷ್ ಆಸ್ಟ್ರೇಲಿಯಾ ಸೆಟ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವೀಗ. ಬೇಕಾದ್ರೆ ಸಿಸ್ಟಮ್ ಲ್ಯಾಂಗ್ವೇಜ್ ಸೆಟ್ ಮಾಡ್ಕೋಬಹುದು ನಾವು. ನಾನು ಸಿಸ್ಟಮ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇಂಡಿಯಾ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಸಿಸ್ಟಮ್ ಲ್ಯಾಂಗ್ವೇಜ್ ಸೆಟ್ ಮಾಡಿಕೊಂಡ್ರೆ ಗೂಗಲ್ ಓಪನ್ ಮಾಡಿದ ತಕ್ಷಣ ಡಿಫಾಲ್ಟ್ ಆಗಿ ಎಲ್ಲ ಇಂಡಿಯಾ ವಾಯ್ಸ್ ಅಲ್ಲೇ ಓದುತ್ತೆ, ಇಂಡಿಯನ್ ಆಕ್ಸೆಂಟ್ ಅಲ್ಲಿ. ನಾನು ಸಿಸ್ಟಮ್ ಲ್ಯಾಂಗ್ವೇಜ್ ಇಂಡಿಯಾನೇ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನೀವು ಸಿಸ್ಟಮ್ ಲ್ಯಾಂಗ್ವೇಜ್ ಆದ್ರೂ ಸೆಟ್ ಮಾಡ್ಕೋಬಹುದು, ಇಲ್ಲ ಯಾವುದೇ ಲ್ಯಾಂಗ್ವೇಜ್ ಬೇಕಾದ್ರೂ ಸೆಟ್ ಮಾಡ್ಕೋಬಹುದು. ಸೊ ನಾನೀಗ ಮತ್ತೆ ಇಂಗ್ಲಿಷ್ ಇಂಡಿಯಾಗೆ ಸೆಟ್ ಮಾಡ್ಕೊತೀನಿ, ಇಲ್ಲ ಸಿಸ್ಟಮ್ ಲ್ಯಾಂಗ್ವೇಜ್ಗೂ ಸೆಟ್ ಮಾಡ್ಕೋಬಹುದು. ಯಾಕಂದ್ರೆ ನನ್ನ ಸಿಸ್ಟಮ್ ಲ್ಯಾಂಗ್ವೇಜ್ ಇಂಡಿಯಾ ಇದೆ. ಇಲ್ಲಾಂದ್ರೆ ನಿಮ್ಗೆ ಇಂಡಿಯಾ ಬೇಕಂದ್ರೆ ನಿಮ್ ಸಿಸ್ಟಮ್ ಲ್ಯಾಂಗ್ವೇಜ್ ಬೇರೆ ಇದ್ರೆ, ಇಂಡಿಯಾ ಬೇಕಂದ್ರೆ ನೀವು ಇಂಗ್ಲಿಷ್ ಇಂಡಿಯಾ ಚೂಸ್ ಮಾಡ್ಕೋಬಹುದು. ಸೊ ಈಗ ಇಂಗ್ಲಿಷ್ ಇಂಡಿಯಾನೇ ಚೇಂಜ್ ಮಾಡ್ಕೊಳ್ಳೋಣ. ಈಗ ಆಸ್ಟ್ರೇಲಿಯಾ ಇಟ್ಟಿದ್ದೀನಿ. ಸೊ ರೈಟ್ ಸ್ವೈಪ್ ಮಾಡೋಣ. Navigate up button. Text to speech output. Search settings. Preferred engine Google text settings but language speech rate language English Australia 2 of 6. ಸೊ ಇಂಗ್ಲಿಷ್ ಆಸ್ಟ್ರೇಲಿಯಾ ಇದೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Alert language ticked English Australia 11 of 54. In list 54 items. ಸೊ ಟಿಕ್ಟ್ ಇಂಗ್ಲಿಷ್ ಆಸ್ಟ್ರೇಲಿಯಾ ಅಂತಿದೆ. ನಾನು ಇಂಡಿಯಾ ಸೆಟ್ ಮಾಡ್ಕೊಂತೀನಿ. ಈಗ ರೈಟ್ ಸ್ವೈಪ್ ಮಾಡೋಣ. English India 12 of 54. ಇಂಗ್ಲಿಷ್ ಇಂಡಿಯಾ ಕೇಳಿಸಲ್ಲ ನಿಮ್ಗೆ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Text to speech output. Language English India 2 of 6. In list 6 items. ನೋಡಿ, ಹೀಗೆ ನೀವು ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೋಬಹುದು. ನಾನು ಇಂಡಿಯಾಗೆ ಇಟ್ಕೊಂಡಿದ್ದೀನಿ. ಮತ್ತೆ ಇನ್ನೇನೇನಿದೆ ನೋಡೋಣ ಬನ್ನಿ. ರೈಟ್ ಸ್ವೈಪ್ ಮಾಡೋಣ. Speech rate 4 of 6. ಸೊ ಇಲ್ಲಿ ಸ್ಪೀಚ್ ರೇಟ್ ಅಂತಿದೆ. ಸ್ಪೀಚ್ ರೇಟ್ ಅಂದ್ರೆ ಅದು ಎಷ್ಟು ಫಾಸ್ಟ್ ಆಗಿ ಮಾತಾಡುತ್ತೆ ಅನ್ನೋದನ್ನ ಸ್ಪೀಚ್ ರೇಟ್ ಅಂತೀವಿ. ಸೊ ರೈಟ್ ಸ್ವೈಪ್ ಮಾಡಿ ಎಷ್ಟಿದೆ ಅಂತ ನೋಡೋಣ. 25% speech rate seek control. ಸೊ 25% ಸೀಕ್ ಕಂಟ್ರೋಲ್ ಅಂತ ಹೇಳ್ತಿದೆ. ಸೊ 25% ಆಲ್ರೆಡಿ ಇದೆ. 25% ಸ್ಪೀಡಲ್ಲಿ ಇದೆ ಇದು ಈಗ. ಸೊ ನಾವು ಬೇಕಾದ್ರೆ ಇನ್ಕ್ರೀಸ್ ಮಾಡ್ಬೋದು, ಇಲ್ಲ ಡಿಕ್ರೀಸ್ ಮಾಡ್ಬೋದು. ಸೊ ಇನ್ಕ್ರೀಸ್ ಮಾಡಿ ನೋಡೋಣ ಏನಾಗುತ್ತೆ. ಇನ್ಕ್ರೀಸ್ ಮಾಡೋದು ಹೆಂಗಂದ್ರೆ ವಾಲ್ಯೂಮ್ ಅಪ್ ಬಟನ್ ಪ್ರೆಸ್ ಮಾಡಬೇಕು. ಡಿಕ್ರೀಸ್ ಮಾಡ್ಬೇಕಂದ್ರೆ ವಾಲ್ಯೂಮ್ ಡೌನ್ ಬಟನ್ ಪ್ರೆಸ್ ಮಾಡಬೇಕು. ಸೊ ಇನ್ಕ್ರೀಸ್ ಮಾಡೋಣ. 31% speech rate seek control. 31% speech rate seek control 4 of 6. ಸೊ 31%. ಇನ್ನೂ ಇನ್ಕ್ರೀಸ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂದು 55% ಇಲ್ಲ 60% ಹತ್ರ ಇಟ್ಟು ನೋಡೋಣ ಏನಾಗುತ್ತೋ. ವಾಲ್ಯೂಮ್ ಅಪ್ ಬಟನ್ ಪ್ರೆಸ್ ಮಾಡ್ತೀನಿ. 36% speech rate seek control. 41% speech rate seek control. 46% speech rate seek control. 51% speech rate seek control. ನೋಡಿ, ಫಾಸ್ಟ್ ಆಗಿ ಹೇಳ್ತಿದೆ ಅದು. Speech rate 51% speech rate seek control. ಸೊ ಇಷ್ಟು ಫಾಸ್ಟ್ ಆಗಿ ಹೇಳುತ್ತೆ. ಸೊ ನಾವು ವಾಪಸ್ ಡಿಕ್ರೀಸ್ ಮಾಡಿಬಿಡೋಣ. ವಾಲ್ಯೂಮ್ ಡೌನ್ ಬಟನ್ ಪ್ರೆಸ್ ಮಾಡಿ. 25% ಇತ್ತಲ್ಲ ಮೊದಲು, ಸೊ ಅಷ್ಟೇ ಇಡೋಣ. 46% speech rate seek control. 41% speech rate seek control. 36% speech rate seek control. 31% speech rate seek control. 25% speech rate seek control. ಸೊ ಇದು ಸ್ಪೀಚ್ ರೇಟ್ ಚೇಂಜ್ ಮಾಡೋದು. ನೆಕ್ಸ್ಟ್ ಆಪ್ಷನ್ ಪಿಚ್ ಅಂತ ನಿಮಗೆ ಸಿಕ್ಕುತ್ತೆ. ರೈಟ್ ಸ್ವೈಪ್ ಮಾಡೋಣ. Pitch 5 of 6. ಸೊ ನೋಡಿ, ಪಿಚ್ ಅಂತ ಹೇಳ್ತಿದೆ. ಸೊ ರೈಟ್ ಸ್ವೈಪ್ ಮಾಡಿದ್ರೆ ಇದು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಬೋದು. ಪಿಚ್ ಅಂದ್ರೆ ಏನು ಅಂದ್ರೆ ಯಾವ ಪಿಚ್ ಅಲ್ಲಿ ಹೇಳುತ್ತೆ ಅದನ್ನ ಚೇಂಜ್ ಮಾಡುತ್ತೆ. ಹೈ ಇಟ್ಕೋಬಹುದು, ಲೋ ಇಟ್ಕೋಬಹುದು, ನೀವೇ ಟ್ರೈ ಮಾಡ್ಬೋದು. ಸೊ ರೈಟ್ ಸ್ವೈಪ್ ಮಾಡಿ ಎಷ್ಟಿದೆ ಪಿಚ್ ಅಂತ ನೋಡೋಣ. 20% pitch seek control. ಸೊ 20% ಇದೆ ಆಲ್ರೆಡಿ ಈಗ. ಸೊ ವಾಲ್ಯೂಮ್ ಅಪ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಇನ್ಕ್ರೀಸ್ ಮಾಡ್ಬೋದು. ನೋಡೋಣ. 25% pitch seek control. ನೋಡಿ, ಹೈ ಪಿಚ್ ಆಗ್ತಿದೆ. ಸೊ ಇನ್ನೊಂದು ಇನ್ಕ್ರೀಸ್ ಮಾಡೋಣ. 30% pitch seek control. 30%. ಇನ್ನೊಂದ್ಸತಿ ಮಾಡೋಣ. 35% pitch seek control. ಸೊ ಹಿಂಗೆ ಪಿಚ್ ಕೂಡ ಚೇಂಜ್ ಮಾಡ್ಕೋಬಹುದು. ಸೊ ವಾಲ್ಯೂಮ್ ಡೌನ್ ಬಟನ್ ಪ್ರೆಸ್ ಮಾಡಿ ಮಾಮೂಲಿ ಎಷ್ಟಿತ್ತೋ ಅಷ್ಟು ತಗೊಂಬರೋಣ. 30% pitch seek control. 25% pitch seek control. 20% pitch seek control. ಸೊ ನಾನು 20 ಇಟ್ಟಿದೆ. ಬೇಕಾದ್ರೆ ಇನ್ನು ಲೋ ಮಾಡ್ಕೊಬೇಕಂದ್ರೆ ಮತ್ತೆ ವಾಲ್ಯೂಮ್ ಡೌನ್ ಪ್ರೆಸ್ ಮಾಡ್ಬೋದು. 15% pitch seek control.
10% pitch seek control. 5% pitch seek control. ಸೊ 5% ಆಗಿದೆ. ನಾವು ವಾಪಸ್ 20ಗೆ ತಗೊಂಬರೋಣ. ವಾಲ್ಯೂಮ್ ಅಪ್ ಬಟನ್ ಪ್ರೆಸ್ ಮಾಡಿ. 10% pitch seek control. 15% pitch seek control. 20% pitch seek control. ಸೊ 20% ಇದೆ. Play button 6 of 6. ಸೊ ರೈಟ್ ಸ್ವೈಪ್ ಮಾಡಿದ್ರೆ ಪ್ಲೇ ಅಂತ ಸಿಕ್ಕುತ್ತೆ. ಸೊ ನೀವು ಇವೆಲ್ಲ ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ ಪ್ಲೇ ಮಾಡಿ ನೋಡ್ಬೋದು. ಒಂದು ಸ್ಯಾಂಪಲ್ ಟೆಕ್ಸ್ಟ್ ಪ್ಲೇ ಮಾಡುತ್ತೆ. ವಾಯ್ಸ್ ಒಂದ್ಸತಿ ಚೆಕ್ ಮಾಡ್ಬೇಕಂದ್ರೆ ಪ್ಲೇ ಮಾಡಿ ಚೆಕ್ ಮಾಡ್ಬೋದು. ಸೊ ಪ್ಲೇ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. This is an example of speech synthesis in English. ಈ ವಾಯ್ಸ್ ಹೆಂಗೆ ಸೌಂಡ್ ಆಗುತ್ತೆ ಅಂತ ಪ್ಲೇ ಮಾಡಿದೆ. ಈಗ ದಿಸ್ ಇಸ್ ಎಕ್ಸಾಂಪಲ್ ಸ್ಪೀಚ್ ಇನ್ ಇಂಗ್ಲಿಷ್ ಅಂತ. ಸೊ ಹೀಗಿರುತ್ತೆ ಈ ವಾಯ್ಸ್. ಸೊ ಮತ್ತೆ ರೈಟ್ ಸ್ವೈಪ್ ಮಾಡೋಣ. Reset button. ಸೊ ಇಲ್ಲಿ ರೀಸೆಟ್ ಅಂತಿದೆ. ಇದೇನು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಇದೇ ಲಾಸ್ಟ್ ಕಂಟ್ರೋಲ್ ಈ ಸ್ಕ್ರೀನಲ್ಲಿ. ಸೊ ಇವಿಷ್ಟು ಆಪ್ಷನ್ಸ್ ನಾವು ನೋಡಿದ್ದೀವಿ. ಈ ಸಂಚಿಕೆಯಲ್ಲಿ ನಾವು ಗೂಗಲ್ DTSನ ಹೇಗೆ ಯೂಸ್ ಮಾಡೋದು ಅಂತ ನೋಡಿದ್ದೀವಿ. ಅದರಲ್ಲೂ ಟೆಕ್ಸ್ಟ್ ಸ್ಪೀಚ್ ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ ಅಂತೆಲ್ಲ ಡೀಟೇಲ್ ಆಗಿ ನೋಡಿದ್ದೀವಿ. ಗೂಗಲ್ DTS ಟ್ಯುಟೋರಿಯಲ್ಸ್ನ ಮುಂದಿನ ಸಂಚಿಕೆಯಲ್ಲೂ ಮುಂದುವರಿಸೋಣ. ಮುಂದಿನ ಸಂಚಿಕೆಯಲ್ಲಿ ನಾವು ಗೂಗಲ್ DTSನ ಸ್ಪೆಸಿಫಿಕ್ ಸೆಟ್ಟಿಂಗ್ಸ್ನ ತಿಳ್ಕೊಳ್ಳೋಣ. ಈ ಟ್ಯುಟೋರಿಯಲ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ.